ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಥಿಂಗ್ಸ್ಗಳು ತೊಗೊಂಡಿದ್ದನ್ನು ಕಡಿಮೆ ಬೆಲೆಯಲ್ಲಿ ತೊಗೊಂಡಿರುವಂಥ ವಸ್ತುಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಥಿಂಗ್ಸ್ ಸಾಮಾನ್ಯ ಎಲ್ಲರಿಗೂ ಯೂಸ್ ಆಗೋವಂತಹ ಥಿಂಗ್ಸ್ಗಳೇ, ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ನನ್ನ ಮಗಳಿಗೆ ಮೊಬೈಲ್ ಕೊಡಿಸಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ದಾಸವಾಳದ್ದು ಚೆನ್ನಾಗಿತ್ತಂತೇಳಿ ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದೆ. ನೆಕ್ಸ್ಟು ನಾನು ಫಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದೆ. ಪನ್ನೀರ್ ಗ್ರೇವಿ ಹಿಂದಿನ ವಿಡಿಯೋದಲ್ಲಿ ಮಾಡಿರೋದು ಹೀಗೆ ಅಂತ ಹಾಕಿದ್ದೀನಿ, ಬೇಕಂದರೆ ಹೋಗಿ ನೋಡ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ಲಾಗಿ ಬರೀ ತಿಂಡಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿರೋದಷ್ಟೇ ತೋರಿಸಿದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ನಾನು ಸ್ವಲ್ಪ ಥಿಂಗ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಮಾಪ್ ಹೋಲ್ಡರ್ ನೋಡಿ, ಕಡಿಮೆ ಬೆಲೆಗೂ ಸಿಗ್ತಾಯಿತ್ತು. ಜೊತೆಗೆ ವ್ಯೂಸ್ನೂ ಕೂಡ ನೋಡಿದೆ ನಾನು, ತುಂಬ ವ್ಯೂಸ್ ಚೆನ್ನಾಗಿತ್ತು. ಹಾಗಾಗಿ ತುಂಬ ಚೆನ್ನಾಗಿದೆ ಅಂಥೇಳಿ ನನಗೂ ಯೂಸ್ ಆಗ್ತಿತ್ತು, ಹಾಗಾಗಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ನಾನು ಇದನ್ನು ಓಪನ್ ಮಾಡಿದೆ. ಮತ್ತು ಇದು 5 ಹೋಲ್ಡರ್ ಇದೆ, ಹ್ಯಾಂಗ್ ಮಾಡ್ಕೋಬೋದು. ಡಸ್ಟ್ ಕ್ಲೀನರ್ಸು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹ್ಯಾಂಗ್ ಮಾಡೋವಂಥದ್ದು. ಮತ್ತು ಇನ್ನು ಮಾಪೆಲ್ಲ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಇದೆ. 5 ಹೋಲ್ಡರ್ ಇದು. ಮತ್ತು ಇದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸ್ಕ್ರೂ ಆಗಿರೋದ್ರಿಂದನೇ ಅದು ಬಿಗಿಯಾಗಿ ಕೂತ್ಕೊಳ್ಳೋದೆಲ್ಲ ಆಗುತ್ತೆ. ನಾವೇನಾದರೂ ಪೊರ್ಕೆ ಅದು ಇದು ಇಟ್ಟಾಗ ಜಗ್ಗಲ್ಲ. ಸ್ಟಿಕ್ ಮಾಡೋ ಥರ ಇದ್ದಿದ್ರೆ ಅದು ಸ್ವಲ್ಪ ಅಷ್ಟು ಬಾಳಿಕೆ ಬರ್ತಿರಲಿಲ್ಲ. ಸ್ಕ್ರೂನೇ ಕೊಟ್ಟಿದ್ದಾರೆ, ಹಾಗಾಗಿ ಸ್ಕ್ರೂನ ಆರಾಮಾಗಿ ಮಾಡಿಕೊಂಡ್ರೆ ಪೊರ್ಕೆ ಆಗಲಿ ಮಾಪ್ ಆಗಲಿ ಎಲ್ಲ ನೀಟಾಗಿ ಇಟ್ಕೋಬೋದು. ಚೆನ್ನಾಗಿತ್ತು ಅಂತೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬಾಕ್ಸು ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಕಾಳುಗಳೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 6 ಪೀಸ್ ಇದೆ. ಇದು 1.5 kg ಅಷ್ಟು ಹಿಡಿಯುತ್ತೆ. ಯಾವುದೇ ಕಾಳಾಗಲಿ ರವೆ ಅದೆಲ್ಲ 1.5 kg ಅಷ್ಟು ಹಿಡಿಯುವಂಥದ್ದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ ಅಂತೇಳಿ ನಾನು 1.5 kg ಬುಕ್ ಮಾಡ್ಕೊಂಡಿದ್ದೆ. ಬೇಕಂದರೆ ಅರ್ಧ kg ಇದೆ, 1 kg ಇದೆ. ನಾನಿಲ್ಲಿ 1.5 kg ಅಷ್ಟು ತೊಗೊಂಡಿದ್ದೀನಿ. ನೋಡಿ 6 ಪೀಸಸ್ ಇದೆ. ನಾನು ಬಾಕ್ಸ್ ಕ್ಯಾಪ್ ಹಾಕಿಟ್ಟಿದ್ದೀನಿ. ನಾನಿವಾಗ ಇದನ್ನೆಲ್ಲ ತೊಳೆದಿಟ್ಕೊಂಡು, ಇವಾಗ ನಾನು ಹಬ್ಬಕ್ಕೆ ಕಾಳುಗಳೆಲ್ಲ ತಂದಿದ್ದೆ. ಅದು ಸ್ವಲ್ಪ ಬುಕ್ ಮಾಡಿದಂಥ ಬರೋದು ಲೇಟ್ ಆಯಿತು ಅಂತೇಳಿ ನಾನು ಎಲ್ಲನೂ ಹಾಕಿರಲಿಲ್ಲ, ಕೆಲವು ಡಬ್ಬಗಳಿಗೆ ಹಾಕಿಟ್ಟಿದ್ದೆ. ಇನ್ನು ತೊಳೆದೆಲ್ಲ ನೀಟಾಗಿ ಇಟ್ಕೊಂಡ್ಮೇಲೆ ಇನ್ನು ಉಳಿದಿದ್ದನ್ನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಕಾಳೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಹಾಕ್ಕೊಂಡು ನಾನು ಜೋಡಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಕಾಣಿಸುತ್ತಲ್ವ ನಮಗೆ ಯಾವ ಕಾಳು ಎಲ್ಲಿದೆ ಅಂತಲೂ ಗೊತ್ತಾಗುತ್ತೆ. ಆರಾಮಾಗಿ ಈಸಿಯಾಗಿ ತೊಗೊಂಡು ಅಡುಗೆ ಮಾಡ್ಕೋಬೋದು ನಾವು. ಇಲ್ಲಾಂತಂದರೆ ಯಾವ ಸ್ಟೀಲ್ ಬಾಕ್ಸ್ ಅಥವಾ ಯಾವುದಾದ್ರೂ ಕಾಣದೇ ಇರೋವಂಥ ಬಾಕ್ಸ್ ಆದರೆ ನಮಗೆ ಗೊತ್ತೇ ಆಗೋಲ್ಲ, ಎಲ್ಲ ತೆಗೆದು ನೋಡಬೇಕು. ನೋಡಿ ಇವಾಗ ನಾನು ಈ ಥರ ಜೋಡಿಸಿದ್ದೀನಿ. ಈಸಿಯಾಗಿ ಆರಾಮಾಗಿ ತೊಗೊಂಡು ಮಾಡ್ಕೊಬೋದು, ನಮಗೆ ಹುಡ್ಕೋವಂಥ ಪರಿಸ್ಥಿತಿನೇ ಇರೋಲ್ಲ ಅಂಥೇಳಿ. ನಾನು ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಹೆಣ್ಮಕ್ಳಿಗಂತೂ ಅಡುಗೆ ಮನೆಗೆ ಬಾಕ್ಸ್ ಎಷ್ಟಿದ್ರೂ ಬಾಕ್ಸ್ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಬಾಕ್ಸ್ಗಳನ್ನ ತೊಗೊಂಡಿಟ್ಕೋತಾನೆ ಇರ್ತಾರೆ. ಅದಾದ ನಂತರ ಮತ್ತೆ ಇನ್ನೊಂದು ಸ್ಪೈಸಸ್ ಇಟ್ಕೊಳ್ಳೋಕ್ಕೆಲ್ಲ ಅದು ಚೆನ್ನಾಗಿತ್ತು ಅಂತೇಳಿ, ಅದು ಕಡಿಮೆ ಬೆಲೆಯೇ. ಅವೆರಡು ಕೂಡ 300 ಒಳಗಡೆನೇ ಅವುಗಳೂ. ಇದು 200 ಒಳಗಡೆನೇ ಇದೆ ಇದು ಪ್ರೈಸು. ಇದು ಅಷ್ಟೇ ಚೆನ್ನಾಗಿದೆ. ನನಗೆ ಸ್ಪೈಸಸ್ಸು ಈಗ ಏನಾದರೂ ಒಂದು ಪಲಾವ್ ಏನಾದರೂ ಮಾಡಬೇಕು ಅಂದರೆ ನಮಗೆಲ್ಲ ಸ್ಪೈಸಸ್ ಬೇಕಾಗುತ್ತೆ. ಅದನ್ನು ಆರಾಮಾಗಿ ಇದ್ರೊಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ತೊಗೋಬೋದು. ಒಂದೊಂದನ್ನು ತೊಗೊಳಕ್ಕೆ ಗೋಜೆ ಇರೋಲ್ಲ ಅಂಥೇಳಿ ತೊಗೊಂಡೆ. ಮತ್ತು ಕಲರ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಮತ್ತು ಈ ಪೌಡ್ರ್ ಮಾಡಿಕೊಂಡ್ರೆ ನಾವು ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು, ಚಿಲ್ಲಿ ಪೌಡ್ರ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇದರಲ್ಲಿ ಇಟ್ಕೊಬೋದು. ಸ್ಪೂನ್ಸು ಕೊಟ್ಟಿದ್ದಾರೆ, ಹಂಗಾಗಿ ಚೆನ್ನಾಗಿತ್ತು ಅಂತೇಳಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. 3 ಕೂಡ ಕಡಿಮೆ ಬೆಲೆಗೇ ತುಂಬ ಚೆನ್ನಾಗಿ ಸಿಕ್ತು. ನನಗೆ ಇಷ್ಟನೂ ಕೂಡ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಫ್ಲಿಪ್ಕಾರ್ಟಲ್ಲಿ ನೋಡಿ ಸಿಗುತ್ತೆ, ತೊಗೋಬೋದು ಆರಾಮಾಗಿ. ಹೆಣ್ಮಕ್ಳಿಗಂತೂ ಮನೆಗೆ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಮನೆ ಚೆನ್ನಾಗಿರಬೇಕು ಅನ್ನೋದೆಲ್ಲ ಎಲ್ಲರಿಗೂ ಹೆಣ್ಮಕ್ಳಿಗೆ ಅನಿಸೋವಂಥದ್ದಲ್ವ. ನಾನು ಮೊದಲು ನೋಡಿ ಈ ಥರ ಚಿಕ್ಕ ಬಾಟ್ಲುಗಳಿಗೆ ಹಾಕ್ಕೊಂಡಿದ್ದೆ. ಈಗ ತೆಗಿಬೇಕು ಅಂದರೆ ಒಂದೊಂದನ್ನು ಎಲ್ಲ ಕ್ಯಾಪ್ ಓಪನ್ ಮಾಡಿ ತೆಗಿಬೇಕಿತ್ತು. ಅದಾದರೆ ಆರಾಮಾಗಿ ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ತೊಗೋಬೋದು ಅಂತೇಳಿ ನಾನು ಅದನ್ನು ಬುಕ್ ಮಾಡ್ಕೊಂಡಿದ್ದೆ. ಅಡುಗೆ ಮನೆ ನೀಟಾಗಿ ಇಟ್ಕೊಬೋದು, ಚೆನ್ನಾಗೂ ಕಾಣಿಸುತ್ತೆ. ನಿಮಗೂ ಇಷ್ಟ ಆದರೆ ತೊಗೊಳ್ಳಿ. ಅದಾದ ನಂತರ ನಾನು ಲಕ್ಷ್ಮೀ ಪೂಜೆಗೆ ಸ್ಟಾರ್ ಫ್ರೂಟ್ ತೊಗೊಂಡು ಬಂದಿದ್ದೆ. ಲಕ್ಷ್ಮಿ ಹಣ್ಣು ಅಂತಲೂ ಕೂಡ ಕರೀತಾರೆ ಇದನ್ನು.
ಅದನ್ನು ಕಟ್ ಮಾಡಿಕೊಂಡು 2 ತಂದಿದ್ದೆ. ಒಂದೊಂದು ಮಗಳು ತೊಗೊಂಡೋದ್ಲು, ಇನ್ನೊಂದು ನನಗೆ ಇಟ್ಬಿಟ್ಟಿದ್ದೆ ಹಾಳಾಗುತ್ತೆ ಅಂತೇಳಿ ಕಟ್ ಮಾಡಿ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ನೀವು ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಹಸು ಕಟ್ಟಾಕಿದ ಜಾಗ ಎಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು. ಮಳೆ ಬೇರೆ ಅಲ್ವಾ ಇವಾಗ, ತುಂಬ ಗಲೀಜಾಗಿತ್ತು ಅಂತೇಳಿ ತೊಳಿತಾಯಿದ್ರು. ಸ್ವಲ್ಪ ನಾನು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ಒಳಗಡೆ ನೀಟಾಗೆಲ್ಲ ತೊಳೆದು ಆವಾಗಲೇ ಹಸುಗಳನ್ನೆಲ್ಲ ಕಟ್ಟಾಕಿದ್ರು. ತೊಳೆದೆಲ್ಲ ಎಷ್ಟು ನೀಟಾಗಿರುತ್ತೆ, ಆದ ತಕ್ಷಣವೇ ಒಂದೊಂದೆಲ್ಲ ಸಗಣಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತವೆ. ತೊಳೆದು 5 ನಿಮಿಷವೂ ಬಿಟ್ಟೇ ಇರೋಲ್ಲ ಗ್ಯಾಪು. ನೋಡಿ ಆವಾಗಲೇ ಒಂದು ಸಗಣಿ ಹಾಕಿದೆ, ನೋಡ್ತಾ ಇದ್ದೀರಲ್ವ. ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಕಟ್ಟಾಕಿದ್ದಾರೆ. ಮತ್ತು ಇದನ್ನು ಅಷ್ಟೇ ಎಲ್ಲ ಮುಂದ್ಗಡೆನೂ ತೊಳೆಯೋಣ ಅಂತೇಳಿ ತೊಳಿತಾಯಿದ್ರು. ಸ್ವಲ್ಪ ನಾನು ಹಾಗೆಯೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಸುಗಳಿಗೂ ಕ್ಲೀನಾಗಿದ್ದರೆ ಅವು ಹಸುಗಳು ಕೂಡ ಕ್ಲೀನಾಗಿರ್ತವೆ ಅಂತೇಳಿ ಆವಾಗವಾಗ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತಾರೆ. ನೆಕ್ಸ್ಟ್ ನನ್ನ ಮಗಳಿಗೆ ಮೊಬೈಲ್ ಕೊಡ್ಸೋಣ ಅಂತೇಳಿ ಮೊಬೈಲ್ ಅಂಗಡಿಗೆ ಬಂದಿದ್ವಿ. ಮೊಬೈಲ್ ಕೊಡಿಸಿರಲಿಲ್ಲ ಅವಳಿಗೆ. ಕೊಡ್ಸೋದು ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ತುಂಬ ಕಾಸ್ಟ್ಲಿದೆ ಹೇಳ್ತಾಯಿದ್ಲು. ಬೇಡ ಸ್ವಲ್ಪ ಕಡಿಮೆದೆ ತಗೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ಇಲ್ಲ ನನಗೆ ಇದೇ ಬೇಕು ಅಂತ ಅಂತ ಇದ್ಲು. ಆದರೆ ಅವಳಿಗೆ ನಮಗೆ 10th ಮತ್ತು PU 2 ಒಳ್ಳೆ ರಿಸಲ್ಟ್ ತೊಗೊಂಡಿದ್ರು. ನಾವೇನಂತ ಅವಳು ಗಿಫ್ಟ್ ಅಂತ ಕೊಡಿಸಿರಲಿಲ್ಲ. ಈಗಿನ ಕಾಲದ ಮಕ್ಳಿಗೆ ಅದೇ ಅಲ್ವಾ, ನಾವೇನಾದರೂ ಸ್ಕೋರ್ ಮಾಡಿದ್ರೆ ನಂಗೆ ಅದು ಕೊಡಿಸಿ, ಗಿಫ್ಟ್ ಕೊಡಿಸಿ, ಇದು ಅಂತ ಹೇಳ್ತಾ ಇರ್ತಾರೆ. ನಾವೇನೂ ಕೊಡಿಸಿರಲಿಲ್ಲ. ಹಾಗಾಗಿ ನನಗೆ ಇವಾಗ ಕೊಡಿಸ್ತಿದ್ರಲ್ಲ ಚೆನ್ನಾಗಿರೋದೆ ಮೊಬೈಲ್ ಕೊಡಿಸಿ ಅಂತ ಹೇಳ್ತಾ ಕೂತಿದ್ಲು. ನಾವು ಬೇಡ ಅಂದ್ಕೊಂಡು ಹಂಗೂ ಕೊನೆಗೆ ಫೋನ್ ಕೊಡಿಸಿದ್ವಿ. ಐಫೋನೇ ಬೇಕು ಅಂತೇಳಿ ತೊಗೊಂಡ್ಲು. ನಾವೊಂದು ಕಡಿಮೆ ಇದರಲ್ಲೇ, ತುಂಬ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ, 34,000 ಸ್ಯಾಮ್ಸಂಗ್ ತುಂಬ ಚೆನ್ನಾಗಿತ್ತು. ಅದೇ ಸಾಕು ಅಂತ ಅಂದ್ಕೊಂಡಿದ್ವಿ. ಕೊನೆಗೆ ಐಫೋನೇ ಬೇಕು ಅಂತೇಳಿ ಐಫೋನೇ ತೊಗೊಂಡಿದ್ದಾಯಿತು. ನಮಗೆ ಇಲ್ಲಿ ರೂರಲ್ ಆಗಿರೋದ್ರಿಂದ ನಮಗೆ ಫುಲ್ ಕ್ಯಾಶ್ ಕೊಟ್ಟೆ ತೊಗೋಬೇಕು ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತೇಳಿ ಫುಲ್ ಕ್ಯಾಶೇ ಕೊಟ್ಟು ತೊಗೊಂಡ್ವಿ. ತುಂಬ ಖುಷಿನೂ ಪಟ್ಲು, ನಮಗೂ ಖುಷಿ ಆಯಿತು ಮಗಳಿಗೆ ಕೊಡಿಸಿದ್ವಿ ಅಂತೇಳಿ. ಅದಾದಮೇಲೆ ನನ್ನ ಮನೆ ಪಕ್ಕ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ, ಖಾರದ ಪುಡಿ ಬಿಡ್ಸೋಕ್ಕೆ ನಾನು ಮೆಣಸಿನ್ಕಾಯಿ ತರಿಸಿದಾಗ ಅದರಲ್ಲಿ ಉದುರಿರೋ ಬೀಜದಿಂದ ಗಿಡ ಬೆಳೆದಿತ್ತು ಅಂತ. ಅದಕ್ಕೆ ಯಾವುದೇ ಗೊಬ್ಬರ ಏನು ಹಾಕಿಲ್ಲ ಅಂತ ನಾನು ಮೆಣಸಿನ್ಕಾಯಿನೂ ಕೂಡ ಕಿತ್ಕೊಂಡಿದ್ದು ವಿಡಿಯೋ ಹಾಕಿದ್ದೆ. ನಾನು ಸ್ವಲ್ಪ ಕಿತ್ಕೊಂಡು ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಮತ್ತು ಗ್ರೀನ್ ಒಳಗಡೆ ರೆಡ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಎಷ್ಟು ರೆಡ್ಡಿಶ್ ಆಗಿತ್ತು ಅಂತಂದರೆ ಅಷ್ಟು ರೆಡ್ಡಿಶ್ ಆಗಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ಕಿತ್ಕೊಂಡು ಬಂದು ಇಷ್ಟನ್ನು ಇಟ್ಟಿದ್ದೀನಿ, ಒಣಗಿಸ್ಕೊಂಡ್ರಾಯ್ತು ಅಂತೇಳಿ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.